ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ. ಮೊನ್ನೆ ದಿನ ಸಚಿವರು ನಾಗಮಂಗಲ ತಾಲೂಕಿನ ಶಾಸಕರಾದಂಥ ಚಲುವರಾಯಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ವೀರಶೈವ ಸಮುದಾಯ ಉದ್ಘಾಟನೆ ಕಾರ್ಯಕ್ರಮ ಇದೆ, ಬನ್ನಿ ಅಂತ ಎಲ್ಲರನ್ನು ಆಹ್ವಾನ ಮಾಡಿಸಿ ತಲೆಗೆ 200 ರೂಪಾಯಿ ಇಲ್ಲಿ ಕೊಟ್ಟಿರೋದು. ತಲೆಗೆ 200 ರೂಪಾಯಿನ ಕೊಟ್ಟು ಎಂ ಬಿ ಪಾಟೀಲ್ ಅವರು ಬರ್ತಾರೆ, ಉದ್ಘಾಟನೆ ಕಾರ್ಯಕ್ರಮ ಇದೆ ಬನ್ನಿ ಅಂತ ಕರೆದು ಅಲ್ಲಿ ಒಂದು ವೀರಶೈವ ಒಂದು ನಮ್ಮ ಜಾತಿಯ ಒಂದು ಸಮಾವೇಶ ಮಾಡಿ, ಆ ಸಮಾವೇಶದಲ್ಲಿ ವೀರಶೈವರನ್ನ ನಾನು ಹಂಗೆ ನೋಡ್ಕೋತೀನಿ, ಹಂಗೆ ಮಾಡ್ತೀನಿ, ನಮ್ಮ ಜೊತೆ ಸೇರ್ಕೊಳ್ಳಿ, ನಮ್ಮ ಅಭ್ಯರ್ಥಿಗೆ ವೋಟ್ ಮಾಡಿ, ಮುಂದೆ ಎಂ ಬಿ ಪಾಟೀಲರು ಒಳ್ಳೆ ನಾಯಕರಾಗಲಿದ್ದಾರೆ ಅಂತ ಏನೇನೋ ಘಂಟಾಘೋಷ ಕೂಗಾಡಿದ್ದಾರೆ. ಅದೊಂದು ಕಡೆ ಇರಲಿ. ಚಲುವರಾಯಸ್ವಾಮಿಯವರಿಗೆ ನಾನೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ನಾಗಮಂಗಲ ತಾಲೂಕಲ್ಲಿ ನೀವು 2 ಬಾರಿ ಮಂತ್ರಿ ಆಗಿದ್ದಾಗ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಯಾವುದೇ ಒಬ್ಬ ವ್ಯಕ್ತಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಧರ್ಮದ ಒಬ್ಬ ಯುವಕನಿಗೆ ಅಥವಾ ಒಬ್ಬರಿಗೆ ಯಾವ್ದಾದ್ರೂ ಒಬ್ಬರಿಗೆ ಒಂದು ಕೆಲಸ ಕೊಡಿಸಿದ್ದೀರಾ? ಇಲ್ಲ ಅವರ ಮನೆ ಪರಿಸ್ಥಿತಿಗಳನ್ನ ನೀವು ಅವಲೋಕನ ಮಾಡಿದ್ದೀರಾ? ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಈಗ ಮೈಕ್ ಮುಂದೆ ನಾನು ವೀರಶೈವರನ್ನ ಒಂಥರ ಇದ್ರನ್ನು ಮಾಡ್ತೀನಿ, ಚಂದ್ರನ್ ಮಾಡ್ತೀನಿ ಅಂತ ನೆನ್ನೆ ಮಂಡ್ಯದಲ್ಲಿ ಭಾಷಣ ಬಿದ್ದಿರಲ್ಲ ಮಾನ್ಯ ಸಚಿವರೇ. ಇದು ನೀವು ಓಟ್ಗೋಸ್ಕರ ಮಾಡ್ತಾರ ಗಿಮಿಕ್. ನಮ್ಮ ಧರ್ಮದಲ್ಲಿ ಯಾರೂ ನಿಮ್ಮ ಈ ಖಾಲಿ ಫಲ ಮಾತನ್ನ ಕೇಳಿಕೊಂಡು ನಿಮ್ಮ ಹಿಂದೆ ಬರೋದು ತಯಾರಿಲ್ಲ. ಆಯಿತು, ಈಗ ನೀವು ಲಿಂಗಾಯತರ ಧರ್ಮದಲ್ಲಿ ಯಾರಿಗೇ ಒಬ್ಬರಿಗೆ ಸಹಾಯ ಮಾಡೋದಂತೂ ಮಾಡಿಲ್ಲ. ತೊಂದರೆ ಮಾತ್ರ ತುಂಬ ಜನ ಕೊಟ್ಟಿದ್ದೀರಾ. ಎಕ್ಸಾಂಪಲ್ ನಾನು ಇದ್ದೀನಿ. ನಮ್ಮ ಧರ್ಮದಲ್ಲಿ ಹೆಂಗೆ ಅಂದರೆ, ನಾಗಮಂಗಲ ತಾಲೂಕಲ್ಲಿ ಒಂದು ಊರಲ್ಲಿ 2 ಮನೆ 3 ಮನೆ ಆ ಥರ ಇದೆ ಅಲ್ವಾ? ನಿಮ್ಮ ಹಿಂದೆ ಪಟಾಲಂಗಳನ್ನ ಬಳಸ್ಕೊಂಡು ಲಿಂಗಾಯತ ಧರ್ಮದ ಯುವಕರಿಗೆ JDS ಪರವಾಗಿ ಇಲ್ಲ BJP ಪರವಾಗಿ ಓಡಾಡಿದಂಥ ವಿಧಾನಸಭಾ ಚುನಾವಣೆ ಓಡಾಡಿದಂಥ ಯುವಕರಿಗೆ ಎಷ್ಟು ತೊಂದರೆ ಕೊಟ್ಟಿರ್ತೀರ ಅಂತ ನಮ್ಗೆ ಗೊತ್ತು. ಎಕ್ಸಾಂಪಲ್ ನಮಗೂ 3-4 ಪೊಲೀಸ್ ಸ್ಟೇಷನ್ ಕರೆಸಿ ವಾರ್ನಿಂಗ್ ಮಾಡಿಸಿ ನಮ್ಮನ್ನೆಲ್ಲ ಎದುರಿಸೋದಂಥದ್ದು, ಬೆದರಿಕೆ ಮಾಡೋವಂಥದ್ದು ಮಾಡಿದ್ದೀರಾ. ಇನ್ನೂ ನಡೀತಾ ಇದೆ ಅದು. ನಿಮಗೆ ನಾವು ನಮ್ಮ ಧರ್ಮದವರು ಓಟ್ ಹಾಕಬೇಕಾ? ಲಿಂಗಾಯತ ಧರ್ಮಕ್ಕೆ, ವೀರಶೈವ ಧರ್ಮಕ್ಕೆ ಕೊಡುವಂಥ ಅನುದಾನಗಳು, ಸವಲತ್ತುಗಳನ್ನ ನೀವು ಯಾವ ಲಿಂಗಾಯತ ಧರ್ಮದ ಯಾರು ಒಬ್ಬರು ತಲುಪಿಸಿದಿರ ಹೇಳಿ? ಅರ್ಜಿ ಹಾಕಿ ಸೈನ್ ಹಾಕಿ ಅಂತ ಕಳಿಸಿದ್ರೆ ರಿಜೆಕ್ಟ್ ಮಾಡಿ ಕಳಿಸ್ತೀರಾ? ನಿಮಗೆ ನಾವು ಓಟ್ ಹಾಕಬೇಕಾ? ನಿಮ್ಮನ್ನ ನಾವು ಗೆಲ್ಸ್ಕೊಡ್ಬೇಕಾ? ಅಲ್ಲ ರೀ ಸ್ವಾಮಿ, ಯಾವ ನೈತಿಕತೆಯಿಂದ ನಮ್ಮ ಹತ್ರ ಬಂದು ಮಾತಾ ಕೇಳ್ತಾ ಇದ್ದೀರಾ ನೀವು? ಯಾವ ನೈತಿಕತೆ ಇದೆ ನಿಮಗೆ ವೀರಶೈವ ಲಿಂಗಾಯತರದು ಮತ ಕೇಳೋಕ್ಕೆ? ನಾವೇನು ಅಷ್ಟೊಂದು ಅಡ್ರಲ್ಲ. ಈ ಬಾರಿ ಚುನಾವಣೆಯಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.